ಅನ್ಯಜಾತಿ ಹುಡುಗನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಸಿಟ್ಟಿಗೆದ್ದಿದ್ದ. ಆದ್ರೆ ಹೆತ್ತವರ ಮಾತು ಕೇಳದೆ ಮನೆ ಬಿಟ್ಟು ಹೋಗ್ತಾ ಇದ್ದಂತೆ ಚಟ್ಟ ಕಟ್ಟಿದ್ದಾನೆ. ಮರ್ಯಾದೆ ತೆಗೆದವಳು ಜೀವಂತವಾಗಿರಬಾರ್ದು ಅಂತ ಕೊಂದು ನದಿಗೆ ಎಸೆದಿದ್ದಾನೆ. ಅನ್ಯಜಾತಿ ಪ್ರೀತಿ ಅಪ್ಪನೇ ಆದ ವಿಲನ್. 1 ವರ್ಷದ ನಂತರ ಬಯಲಾಯಿತು ಮರ್ಯಾದಾ ಹತ್ಯೆ. ಪ್ರೀತಿ ಪ್ರೇಮ ಅಂದ್ರೇನೆ ಹಾಗೆ. ಜಾತಿ ಅಂತಿಲ್ಲ, ವಯಸ್ಸಿನ ಮಿತಿ ಇಲ್ಲ. ಯಾವ ವಯಸ್ಸಲ್ಲಿ ಯಾರ ಮೇಲೆ ಅದು ಯಾರಿಗೆ ಪ್ರೀತಿ ಚಿಗುರೊಡೆಯುತ್ತೋ ಆ ದೇವರೇ ಬಲ್ಲ. ಒಮ್ಮೆ ಈ ಪ್ರೀತಿಯನ್ನು ಅನುರಾಗದ ಅಲೆ ಬೀಸಿದ್ರೆ ಮುಗಿದೇ ಹೋಯ್ತು. ಹೆತ್ತವರು ಕಾಣಲ್ಲ, ನಮ್ಮೋರು ತಮ್ಮೋರು ಅನ್ನೋರ ಮಾತು ಕೇಳಲ್ಲ. ಆದ್ರೆ ಜಾತಿಯನ್ನು ನಂಜಿಗೆ ಬಿದ್ದ ಹೆತ್ತವರು ಅದೆಷ್ಟೋ ಮಕ್ಕಳ ಪಾಲಿಗೆ ರಣರಾಕ್ಷಸರಾಗಿದ್ದಾರೆ. ಈ ಸ್ಟೋರಿಯಲ್ಲೂ ಇಂಥದ್ದೇ ಘಟನೆ ನಡೆದು ಹೋಗಿದೆ. ಮಗಳು ಅನ್ಯಜಾತಿ ಹುಡುಗನನ್ನ ಪ್ರೀತಿಸ್ತಿದ್ದಾಳೆ ಅಂತ ಜಿದ್ದಿಗೆ ಬಿದ್ದ ಅಪ್ಪ ಕರುಳ ಕುಡಿ ಅನ್ನೋದನ್ನು ನೋಡದೆ ಕೊಂದು ಹಾಕಿದ್ದಾನೆ. 1 ವರ್ಷದಿಂದ ಯಾರಿಗೂ ಗೊತ್ತಾಗದಂತೆ ಕಳ್ಳಾಟ ಆಡುತ್ತಿದ್ದವ ಕೊನೆಗೂ ಅಂಧರಾಗಿದ್ದಾನೆ. ಮರ್ಯಾದಾ ಹತ್ಯೆಗಳು ಇನ್ನೂ ಜೀವಂತವಾಗಿವೆ ಅನ್ನೋದಕ್ಕೆ ರಾಯಚೂರಿನ ಈ ಘಟನೆಯೇ ಜ್ವಲಂತ ಸಾಕ್ಷಿ. ಲಿಂಗಸಗೂರು ತಾಲೂಕಿನಲ್ಲಿ 1 ವರ್ಷದ ಹಿಂದೆ ಮುಚ್ಚೋಗಿದ್ದ ಪ್ರಕರಣಕ್ಕೀಗ ಹೊಸ ತಿರುವು ಸಿಕ್ಕಿದೆ. ಅಪ್ಪನ ಅಟ್ಟಹಾಸ ಕಂಡು ಇಡೀ ಊರಿನ ಜನರೇ ಕಂಗಾಲಾಗಿ ಹೋಗಿದ್ದಾರೆ. ಈತನ ಹೆಸರು ಲಕ್ಕಪ್ಪ ಕಂಬಳಿ ಅಂತ. ಈತನ ಮಗಳಿಗೆ ಚಿಕ್ಕ ವಯಸ್ಸಲ್ಲೇ ಪ್ರೀತಿ ಶುರುವಾಗಿತ್ತು. ತಮ್ಮೂರಿನ ಹುಡುಗನನ್ನೇ ಪ್ರೀತಿ ಮಾಡುತ್ತಿದ್ದವಳು ಹೆತ್ತವರಿಗೆ ಹೇಳದೆ ಮನೆ ಬಿಟ್ಟು ಹೋಗಿದ್ಲು. ಆದ್ರೆ ಮಗಳು ಅಪ್ರಾಪ್ತೆ ಆಗಿದ್ರಿಂದ ಲಕ್ಕಪ್ಪ ಕುಟುಂಬಸ್ಥರು ಕಿಡ್ನಾಪ್ ಕೇಸ್ ಕೊಟ್ಟಿದ್ರು. ತನಿಖೆಗಿಳಿದ ಪೊಲೀಸರು ಅಪ್ರಾಪ್ತೆಯನ್ನ ಹುಡ್ಕೊಂಡ್ಬಂದು ಹೆತ್ತವರ ಮಡಿಲಿಗೊಪ್ಪಿಸಿದ್ರು. ಒಂದಿಷ್ಟು ದಿನ ಜೈಲು ಸೇರಿದ್ದ ಪ್ರಿಯಕರ ಜಾಮೀನಿನ ಮೇಲೆ ಹೊರಬರ್ತಿದ್ದಂತೆ ಮತ್ತೆ ಲವ್ವಿ ಡವ್ವಿ ಶುರುವಾಗಿತ್ತು. ಮಗಳಿಗೆ ಎಷ್ಟೇ ಬುದ್ಧಿ ಹೇಳಿದ್ರೂ ಕೇಳೋ ಸ್ಥಿತಿಯಲ್ಲಿರಲಿಲ್ಲ. 1 ತಿಂಗಳಲ್ಲಿ ನನಗೆ 18 ವರ್ಷ ತುಂಬುತ್ತೆ, ಆಮೇಲೆ ನಾನು ಇಷ್ಟಪಟ್ಟವನನ್ನೇ ಮದುವೆ ಆಗ್ತೀನಿ ಅಂತಿದ್ದಳಂತೆ. ಇದರಿಂದ ಸಿಟ್ಟಿಗೆದ್ದ ಲಕ್ಕಪ್ಪ ಮರ್ಯಾದೆ ತೆಗೆಯೋ ಮಗಳು ಬೇಡವೇ ಬೇಡ ಅಂತ ಸಿಟ್ಟಿಗೆದ್ದಿದ್ದಾನೆ. ಜಮೀನಿನಲ್ಲಿ ಕರುಳ ಕುಡಿಯನ್ನೇ ಹತ್ಯೆ ಮಾಡಿದವ ಕೃಷ್ಣಾ ನದಿಗೆ ಎಸೆದು ಬಂದಿದ್ದ. ಹೆಂಡತಿ ಬಳಿ ತನ್ನ ಘನಂದಾರಿ ಕೆಲಸ ಹೇಳ್ಕೊಂಡಿದ್ದ ಲಕ್ಕಪ್ಪ ಈ ವಿಷಯವನ್ನ ಹೊರಗೆ ಬಾಯ್ಬಿಟ್ರೆ ನಿನ್ನನ್ನು ಕೊಂದು ಹಾಕ್ತೀನಿ ಎಂದಿದ್ನಂತೆ. ಊರಲ್ಲಿ ಯಾರೇ ಕೇಳಿದ್ರೂ ಗುಟ್ಟಾಗಿ ಮದುವೆ ಮಾಡಿದೆ ಅಂತಿದ್ನಂತೆ. ಮಗಳು ಲವರ್ ಜೊತೆ ಓಡಿ ಹೋಗಿದ್ದಾಗ ಪೋಕ್ಸೋ ಕೇಸ್ ಹಾಕಿದ್ದ. ಅದಿನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಹೀಗಾಗಿ ಸಾಕ್ಷಿಗೆ ನಿಮ್ಮ ಮಗಳನ್ನ ಕರ್ಕೊಂಡು ಬರುವಂತೆ ಪೊಲೀಸರು ಹೇಳಿದ್ರು. ಯಾವಾಗ ಲಕ್ಕಪ್ಪ ಪತ್ನಿಯನ್ನ ವಿಚಾರಣೆಗೊಪ್ಪಿಸಿದ್ರೋ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾರೆ. ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ಕೃಷ್ಣಾ ನದಿಯಲ್ಲಿ ಶವಕ್ಕಾಗಿ ಹುಡುಕಾಟ ನಡೆಸಿದ್ದಾರೆ. ಒಟ್ನಲ್ಲಿ ಮರ್ಯಾದೆಗಾಗಿ ಮಗಳನ್ನೇ ಕೊಂದ ತಂದೆ ಕಂಬಿ ಹಿಂದೆ ಸೇರಿದ್ದು, ಪ್ರೀತಿಸಿದ ಒಂದೇ ಒಂದು ತಪ್ಪಿಗೆ ಅಪ್ರಾಪ್ತೆ ಸಾವಿನ ಮನೆ ಸೇರಿದ್ದು ಮಾತ್ರ ದುರಂತ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು.